ಏನೋ ಒಂಚೂರು ಕೆಲಸ ಇದೆ ಕಿಚನ್ ಅಲ್ಲಿ ಬಿಡಪ್ಪ. ಏನ್ ಇಷ್ಟು ಹಿಂಸೆ ಕೊಡ್ತಾರೋ ನನಗೆ ಏನ್ ಅನ್ಕೊಂಡಾರೋ ನನ್ನನ್ನ. ಇದೆಯಾ ತಾನೇ ಅಡುಗೆ ಮಾಡೋದು ಬಿಟ್ಬಿಟ್ಟು ಇದೇನು ದೇವ್ರ ಮನೆಗೆ ಹೋಗಿದ್ಯಾ? ಕೈ ಮುಖ ಬರಕ್ಕೆ ಹೋಗಿದ್ದ ದೇವ್ರಿಗೆ ನಾನು ಮಾಡೋ ಅಡುಗೆ ಚೆನ್ನಾಗಿ ಬರಲಿ ಅಂತ. ರಸನೇ ಮಾಡ್ತೀವಂತೆ. ಹಾಂ, ಇನ್ನು ಕಿತ್ತೋಗಿರೋ ಮೊಮೋಸ್ನ ನಾವು ರೆಡಿ ಮಾಡಲ್ವಾ? ಹಾಂ, ಅಷ್ಟಕ್ಕೆಲ್ಲ ಎದ್ರುಕೊಂಡು ಹೋಗಿ ಹಿಂಗೆ ಕೂತೈತಲ್ಲ ಈ ಮಗ, ನಾವು ಏನು ಮಾಡೋಣ? ಅಲ್ಲ, ಅಷ್ಟಕ್ಕೆ ಭಯ ಬಿದ್ಕೊಂಡು ಬಂದು ಇಲ್ಲಿ ಫ್ಲಾಪ್ ಆಗೋಯ್ತು ನನ್ನ ರೆಸಿಪಿ ಅಂತ. ಬೇಜಾರೆಲ್ಲ ಮಾಡ್ಕೊಂಡು ಹೋಗ್ಬೇಡ ಬಾ, ಚೆನ್ನಾಗೈತೆ ರೆಸಿಪಿ. ಮನೆಯೆಲ್ಲ ಬಿಟ್ಟೋಗ್ಬೇಡ ಬಾಮ್ಮ, ಬಾಮ್ಮ ಇರೋಳು ಒಬ್ಳೆ ಚಿಕ್ಕ ಮಗಳು. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ಸುಮಾರು ದಿನಗಳೇ ಆಗಿದೆ ಈ ವಿಡಿಯೋ ಮಾಡಿ, ಆದರೆ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಈಗ ಏನೋ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಈ ವಿಡಿಯೋ ಮಾಡಿರೋದೇ ನನಗೆ ಮರ್ತೋಗಿದ್ದೆ. ಇದು ಎಡಿಟ್ ಎಲ್ಲ ಮಾಡಿ ಇಟ್ಟಿದ್ರು, ನನಗೆ ವಿಡಿಯೋ ಅಪ್ಲೋಡ್ ಮಾಡೋದೇ ಮರ್ತುಬಿಟ್ಟಿದ್ದೆ. ಇವಾಗೇನೋ ಗ್ಯಾಲರಿಲಿ ಹೀಗೆ ನೋಡಬೇಕಾದ್ರೆ ನಾನು ಈ ವಿಡಿಯೋ ಮಾಡಿರೋದೇ ನನಗೆ ಗೊತ್ತಾಗಿರಲಿಲ್ಲ. 3 ಜನ ಮಕ್ಕಳು ಸೇರಿ ಅವರೇನೇ, ಅಂದರೆ ಸ್ಯಾಟರ್ಡೇ ಇವತ್ತು ಸ್ವಲ್ಪ ಮಳೆ ಹನಿನೂ ಆಗ್ತಾಯಿತ್ತು. ಆಗಲೇ ಒಂದು 2 ಮಂತ್ ಆಯಿತು ಅಂತ ಅನಿಸುತ್ತೆ. ಆವಾಗ ಸ್ವಲ್ಪ ಮಳೆನೂ ಬರ್ತಾ ಇತ್ತು. ಆವಾಗ ಇವ್ರು ಇದ್ದಕ್ಕಿದ್ದಂಗೆ ಮಕ್ಕಳು ನಾವೇ ಅಡುಗೆ ಎಲ್ಲ ಮಾಡ್ತೀವಿ, ನೀವು ಹೊರಗಡೆ ಇರ್ರಿ ಅಂತ ನನಗೂ ಅದಕ್ಕೆ ಹೇಳಿದ್ರು. ಸರಿ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರಲ್ಲ ಮಾಡಲಿ, ಫಸ್ಟ್ ಟೈಮ್ ಬೇರೆ ನಾವೇ ಮಾಡ್ತೀವಿ, ನೀವು ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಯಾವಾಗಲೂ ನಾವೇ ಮಾಡ್ಕೊಡ್ತಾ ಇದ್ದಾಗ ಮಕ್ಕಳು ಒಂದು ಸಾರಿ ನಾವು ಮಾಡ್ತೀವಿ ಅಂತಂದರೆ ಏನೋ ಒಂಥರ ಖುಷಿ ಅಲ್ವೋ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗೆ ಅವರು ಪುಟ್ಟ ಮಕ್ಕಳ ಥರನೇ ಅಲ್ವಾ. ನಾವು ಅಷ್ಟೇ, ನಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾದರೂ ನಮ್ಗೆ ಇನ್ನೂ ಚಿಕ್ಕ ಮಕ್ಕಳ ಥರನೇ ಭಾವನೆ ಇರುತ್ತೆ. ಆದರೆ ಇವರು ಯಾವ ಚಿಕ್ಕ ಮಕ್ಳುಗಳಿಗೂ ಕಡಿಮೆ ಇಲ್ಲ, ಕಿತ್ತಾಡ್ತಾ ಇರ್ತಾರೆ 3. ಆದರೆ ಯಾವತ್ತೂ ಅವ್ರು ಸೀರಿಯಸ್ಸಾಗಿ ಕಿತ್ತಾಡಿಲ್ಲ, ತಮಾಷೆ ಕಿತ್ತಾಡ್ತಾರೆ. ಇನ್ನೊಂದು ನಿಮಿಷಕ್ಕೆ ರಿಷಿ ಅಂತ ಅವ್ರು ಹೋಗ್ತಾರೆ, ಅಕ್ಕ ಅಂತ ಅವನು ಬರ್ತಾನೆ. ಆ ಥರ 3 ಅಷ್ಟೇ. ಅದರಲ್ಲಿ ಪ್ರೀತುಗಿಂತ ಭಾನು ರಿಷಿ ಜಾಸ್ತಿ ಜಗಳ ಮಾಡ್ತಾ ಇರ್ತಾರೆ ಅವರಿಬ್ಬರು. ತಲಾಟೆ ಅವ್ನಿಗೆ ಹೇಳ್ತಾನೆ ಇರುತ್ತೆ, ಭಾನು ಮೊಬೈಲ್ ಸ್ವಲ್ಪ ಕಮ್ಮಿ ಯೂಸ್ ಮಾಡು, ಜಾಸ್ತಿ ಯೂಸ್ ಮಾಡಬೇಡ ಅಂತ. ಆದರೆ ಅವ್ನು ಗೇಮು ಅಂತ ಗೇಮ್ ಆಡ್ತಾ ಇರ್ತಾರೆ. ಇನ್ನು ನಾವೆಲ್ಲರೂ ಸೇರಿ ತಾನೇ ಅಡುಗೆ ಮಾಡ್ತಾ ಇರೋದು. ಮಮ್ಮಿನೂ ಅತ್ತೆ ಅಡುಗೆ ಮಾಡೋದು ಬೇಡ, ನಾವು ಮಾಡಬೇಕು ತಾನೇ, ನೀನು ಬಾ ಅಂತ ಹೇಳ್ತಾಯಿದ್ರು. ಅವನೇನೋ ಫೋನಲ್ಲಿ ನೋಡ್ತಾ ಇದ್ದ. ಹಾಗಾಗಿ ಬಾರೋ ಅಂತ ಕರೀತಾಯಿತ್ತು. ಪ್ರೀತು ಎಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು. ಪ್ರೀತು ಫಸ್ಟ್ ಹೋಗೋದು, ದೇವ್ರ ಮನೆ ಹತ್ರ ಹೋಗೋದು, ಅಲ್ಲಿ ನೋಡೋದು, ಮತ್ತೆ ಹೋಗಿ ಅಡುಗೆ ಮನೆಗೆ. ನಾನು ಅದನ್ನೇ ರೇಗಿಸ್ತಾ ಇದ್ದೆ, ಏನು ಮಾಡ್ತಾ ಇದೆಯಾ ಪಾಪ ನೀನು ಅಂತ. ಏನೂ ಇಲ್ಲ ಅದೇ ಸುಮ್ಮನೆ ಅಂತ ಹೇಳ್ತು. ಅಲ್ಲ, ಇವಾಗ ದೇವ್ರ ಮನೆಗೆ ಏನಕ್ಕೆ ಹೋಗಿದ್ದೆ, ದೇವ್ರ ಹತ್ರ ಕೇಳ್ಕೊಂಬರೋದಕ್ಕೆ ಹೋಗಿದ್ದ ಅಂತ ನಾನು ರೇಗಿಸ್ತಾ ಇದ್ದೆ. ಅವಾಗೇನಿಲ್ಲ, ನನಗೂ ಅಡುಗೆ ಮಾಡೋದಕ್ಕೆ ಬರುತ್ತಲ್ಲ ಅಂತ ಹೇಳ್ತಿತ್ತು. ಅಂದರೆ ಫಸ್ಟು ಪ್ರೀತು ಕಾಲೇಜಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಅಡುಗೆಗಳೆಲ್ಲ ಮಾಡ್ತಾಯಿತ್ತು. ಅಂದರೆ ಅವಾಗ ಸ್ವಲ್ಪ ಫ್ರೀ ಇರೋದು. ಇವಾಗ ಆಫೀಸ್ಗೆ ಹೋಗಿದ್ದಾದಮೇಲೆ ಅಡುಗೆ ಮನೆಗೆ ಬರೋದು ಸ್ವಲ್ಪ ಕಮ್ಮಿ ಆಗೋಯಿತು. ಸಿಗೋದೇ ಒಂದು ಶನಿವಾರ ಭಾನುವಾರ ರಜಾ. ಅದರಲ್ಲಿ ಶನಿವಾರ ಪಾಪ ಫುಲ್ ರೆಸ್ಟ್ ಆಗುತ್ತೆ. ಸಂಡೇ ಏನಾದರೂ ಕೆಲಸ ಆಯಿತು ಅಂದರೆ ಅದು ಇದು ಅಂತ ಇದು ಮಾಡ್ತಾ ಇರುತ್ತೆ. ಎಕ್ಸಾಮಿಗೆ ಬೇರೆ ಅದು ಓದ್ಕೋತಾ ಇರುತ್ತಲ್ಲ, ಹಾಗಾಗಿ ನಾವು ಏನು ಹೇಳೋದೇ ಇಲ್ಲ. ಅಲ್ಲೊಂದು ಏನಾದರೂ ಕೆಲಸ ಮಾಡ್ತಾ ಇರುತ್ತೆ, ನೆನ್ಪು ಮಾಡ್ಕೊಂಡು ಮತ್ತೆ ಹೋಗುತ್ತೆ. ಇವಾಗ ಇಂತಕ್ಕೆ ಹೋದೆ ಪಾಪ ಅಂತ ನಾನು ರೇಗಿಸ್ದೆ. ತಿನ್ನೋದಕ್ಕೆ ಏನಾದರೂ ಬೇಕು ಇರು ಅಂತ ಹೇಳ್ತು. ಅಣ್ಣ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವಾಗ ನಾನು ಈ ವಿಡಿಯೋ ಮಾಡಿದ್ದು ಹೋಗಿ ಬಂದು 1 ವಾರಕ್ಕೆ. ಇದು ಬುಟ್ಟಿ ಎಲ್ಲ ತುಂಬ ಚೆನ್ನಾಗಿತ್ತು, ಪ್ರಸಾದ ತೊಗೊಬಂದಿದ್ದು. ಅದರಲ್ಲಿ ಸ್ವೀಟು ಮತ್ತು ಖಾರ ಎಲ್ಲ ನೋಡಿಬಿಟ್ಟು ಎತ್ಕೊಂಡು ತಿಂತಾಯಿತ್ತು. ಅದರಲ್ಲಿ ಒಂದು ಸ್ವೀಟ್ ಇರೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅದೇ ಕೇಳ್ತಿದ್ದೆ, ಏನು ಮಾಡ್ತಾಯಿದ್ದೀರಾ ಅಂತ. ಮೊಮೋಸ್ ಮಾಡ್ತಾಯಿದ್ದೀವಿ ಪನ್ನೀರ್ದು ಅಂತ ಹೇಳ್ತು. ಅಂದರೆ ಇವರು ಪ್ರೀತುದೆಲ್ಲ ಡಿಫ್ರೆಂಟು, ನಮ್ಮ ಥರ ಏನು ಮಾಡಲ್ಲ. ಪ್ರೀತು ಏನಾದರೂ ಮಾಡಿದ್ರು ಸ್ಪೆಷಲಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರುತ್ತೆ. ಆದರೆ ಎಲ್ಲ ಮಾಡಿ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಅಡುಗೆ ಊಟಗಳು ಪ್ರೀತು ಬಿಟ್ಬಿಟ್ಟು ಸೈಡ್ಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಪಾಪ ಅದನ್ನೆಲ್ಲ ರೆಡಿ ಮಾಡೋದು ನಮ್ಮ ಮನೆ ಮೇಲೆ ಬಿಡು ನಾನು ಮಾಡ್ತೀನಿ ಅಂತ. ಅಕ್ಕ ತಂಗಿದಿರಂತೂ ನಾನು ನೋಡಿದ ಮಟ್ಟಕ್ಕೆ ಅಕ್ಕ ತಂಗಿರು ತಮಾಷೆಗಾದ್ರೂ ಜಗಳ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ಏನಾದರೂ ಒಂದು ವಿಷಯದಲ್ಲಿ ಹಂಗಲ್ಲ ಹಿಂಗೆ ಎಂತಾದರೂ ಏನಾದರೂ ಮಾಡ್ತಾರೆ. ಆದರೆ ಇವರಿಬ್ಬರಂತೂ ಇಲ್ಲಿ ತನಕ ಒಂದು ದಿವಸನೂ ದನಿ ಏರಿನೇ ಮಾತಾಡಿಲ್ಲ. ಅಕ್ಕ ತಂಗಿದಿರಿಬ್ಬರು ಅಷ್ಟೇನೆ. ರಿಷಿ ಜೊತೆ ಕಿತ್ತಾಡ್ತಾರೆ, ಆದರೆ ಇವರಿಬ್ರು ಯಾವತ್ತೂ ಭಾವನಕ್ಕ ಅಂತ ಅಂದರೆ ಹಿಂಗೆ ಏನೋ ಒಂದು ಸತಿ ಬಾನು ಅಂತ ಹೀಗೆ ಮಾತಾಡಿಸ್ತಾ ಇದ್ದಿದ್ದು. ಅಕ್ಕ ಅಂತ ಎಲ್ಲ ಏನು ಅಂತ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಒಂದು ಸಾರಿ ಹೀಗೆ ಮಾತಾಡಬೇಕಾದ್ರೆ ಏನೋ ವಿಷಯದಲ್ಲಿ ನಾನು ಅಕ್ಕ ಅನ್ಬೇಕು ಅಂದರೆ ನೀನು ಇದು ಮಾಡಬೇಕು ಅಂತ ಹೇಳಿತ್ತು. ಬಾನಿಗೆ ಇಷ್ಟ ಪ್ರೀತು ಕೈಲಿ ಅಕ್ಕ ಅನ್ಸ್ಕೊಳ್ಳೋದಕ್ಕೆ. ಆಮೇಲೆ ಆಯ್ತಮ್ಮ ಅಂತ ಹೇಳಿ ಮಾಡೋಂಗಿಲ್ಲ. ಅವತ್ತಿಂದ ಅಕ್ಕ ಬಾನಕ್ಕ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವ್ರ ಅಕ್ಕ ತಂಗಿದೀರು ಒಂದು ದಿವಸನೂ ಕಿತ್ತಾಡೇ ಇಲ್ಲ ಇಲ್ಲಿ ತನಕ. ಇದ್ದರೆ ಈ ಥರ ಇರಬೇಕು ಅಕ್ಕ ತಂಗಿದೀರು. ಭಾನು ಪ್ರೀತು ಇಬ್ಬರು ಅಷ್ಟೇ, ಯಾರ ಜೊತೆನೂ ಕೋಪ ಮಾಡ್ಕೊಳ್ಳೋದು, ಜೋರಾಗಿ ಮಾತಾಡೋದು ಅವೆಲ್ಲ ಅವ್ರಿಗೆ ಇಷ್ಟನೇ ಆಗಲ್ಲ. ಮನೇಲಿದ್ದರೆ ಫುಲ್ ಸೈಲೆಂಟು. ಅದರಲ್ಲೂ ಬಾನಮ್ಮ ಆದರೂ 1-2 ಮಾತು ಮಾತಾಡುತ್ತೆ ನಮ್ಮ ಹತ್ರ ಕೂತ್ಕೊಂಡು. ಪ್ರೀತು ಅಂತೂ ಮಾತೇ ಆಡಲ್ಲ, ಫುಲ್ ಸೈಲೆಂಟು. ಹಿಂಗೆ ಅಪರೂಪ ಬಂದು ಸೇರ್ತು ಅಂತಂದರೆ ಆ ದಿನ ಸೂಪರಾಗಿರ್ತೈತೆ.
ದಿನ ಅಂತೂ ಸಖತ್ತಾಗಿರುತ್ತೆ. ನಾವು ಹೀಗೆ ಎಲ್ಲ ಮಾತಾಡ್ಕೊಂಡು ನಾನು ಅದನ್ನೇ ಹೇಳ್ತಾಯಿದ್ದೆ, ಏನು ಇವತ್ತು ನೀನು ಮಾಡ್ತಾ ಇರೋದು ಅಂತಂದರೆ, ನಾನು ತುಂಬ ದಿನ ಆಗೋಗೋಯ್ತಲ್ಲ ಅಡುಗೆ ಮನೆಗೆ ಬಂದು, ಹಾಗಾಗಿ ಇವತ್ತು ನಾನು ಅಡುಗೆ ಮಾಡಬೇಕು ಅಂತಲೇ ಬಂದೆ ಅಂತ. ಆದರೆ ಸಖತ್ತಾಗಿ ಮಾಡ್ತಾಯಿತ್ತು, ಒಳ್ಳೆ ಘಮ ಬರ್ತಾಯಿತ್ತು ಪನ್ನೀರ್ದಂತೂ. ನಾನು ಅದನ್ನೇ ಹೇಳ್ತಾಯಿದ್ದೆ, ತುಂಬ ಚೆನ್ನಾಗಿದೆ ಪಾಪ, ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ. ಆದರೆ ಒಂದೊಂದು ಪ್ರೀತು ಎಲ್ಲ ರೆಡಿ ಮಾಡಿಕೊಟ್ರೆ ನಮ್ಮ ಅಕ್ಕ ತಂಗಿ ಇಬ್ಬರು ಸೇರಿನೇ ಮಾಡ್ತಾಯಿದ್ರು. ಆದರೆ ಇವನು ತಲೆ ಹರಟೆ, ಇವನು ಮಾತ್ರ ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ. ಅವ್ನು ಮಾಡೋದೆಲ್ಲ ನಾನ್ ವೆಜ್ಜು, ಮೊಟ್ಟೆನಲ್ಲಿ ಮತ್ತು ಇದ್ರಲ್ಲಿ ಮಾಡ್ತಾಯಿರ್ತಾನೆ. ಅದೊಂದು ಸ್ವಲ್ಪ ಆರೋ ತನಕ ಅಷ್ಟರಲ್ಲಿ ಅನ್ನ ಮಾಡಿ ಮೊಸರನ್ನ ತಿಂತೀನಿ ನಾನು ಅಂತ ಹೇಳ್ತು. ಟೊಮೆಟೊ ಗೊಜ್ಜು ಮತ್ತು ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲರೂ ಮನೇಲಿದ್ದಾಗ ಈ ಟೊಮೆಟೊ ಗೊಜ್ಜಿಗೆ ರೇಷನ್ ಅಕ್ಕಿ ಡಿಪೋ ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ಅದೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಪ್ರೀತು ಇವತ್ತು ನಾನು ಮೊಸರನ್ನ ತಿಂತೀನಿ ಉಪ್ಪಿನಕಾಯಿ ಹಾಕ್ಕೊಂಡು ಅಂತ ಹೇಳ್ತು. ಮತ್ತು ಅದೆಲ್ಲ ಆರೋ ಅಷ್ಟರಲ್ಲಿ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಊಟ ಮಾಡ್ತಾರೆ. ಅದು ಚೆನ್ನಾಗಿರುತ್ತಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡ್ವಿ. ಹಾಗೆ ಬಿಸಿ ಬಿಸಿ ಹಾಗೆ ಮಾಡಿದ್ರು. ಮಾಡ್ತಾ ಮೋಮೋಸ್ಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಹಾಗೆ ಎಲ್ಲ ಮಾಡಿಕೊಂಡ್ರು. ಎಲ್ಲರೂ ಊಟ ಎಲ್ಲ ಮುಗಿಸಿದ್ವಿ. ಊಟ ಮಾಡಿದಾದಮೇಲೆ ಒಂದು ಸ್ವಲ್ಪ ಪ್ರೀತು ಅವಾಗ ಮುಕ್ಕಾಲು ಭಾಗ ಒಂದು 75% ಆಗೋಗಿತ್ತು. ಇನ್ನೊಂದು 25% ಅದನ್ನು ಬೇಯಿಸೋದಷ್ಟೇ, ಸ್ಟೀಮ್ ಮಾಡಿದ್ರೆ ಮುಗಿತಾಯಿತ್ತು ರೈಸ್ ಕವರಲ್ಲಿ. ಆದರೆ ಪ್ರೀತುಗೆ ಅವಾಗ ಒಂದು ಸ್ವಲ್ಪ ಇದಾಯಿತು. ಅದು ನಾನು ಸ್ಟೀಮ್ಗೆ ಪ್ಯಾನ್ ಉಪಯೋಗಿಸ್ಬೇಕಾಗಿತ್ತು. ಆದರೆ ಪ್ರೀತು ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಮಾಡೋಣ, ಚೆನ್ನಾಗಿ ಬೇಗ ಆಗೋಗುತ್ತೆ ಎಲ್ಲನೂ. ಅಂದರೆ ಸ್ವಲ್ಪ ಲೇಟೇ ಆಗೋಗಿತ್ತಲ್ಲ, ಇವ್ರಿಗೂ ಕಿತ್ತಾಡಿಕೊಂಡು ಜಗಳ ಮಾಡ್ಕೊಂಡು ಮಾಡೋ ಅಷ್ಟರಲ್ಲೇ ಲೇಟ್ ಆಗೋಗಿತ್ತಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗೇ ಆಗಿರೋದಕ್ಕೆ ಪ್ರೀತಿಗೆ ಅಷ್ಟೊಂದು ಸುಸ್ತಾಯಿತು. ಊಟ ಮಾಡಾದ್ಮೇಲೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಬನಕ ನೀನು ಮಾಡ್ಕೊ ಅಂತ ಹೇಳ್ತಾಯಿತ್ತು. ಅಷ್ಟರಲ್ಲಿ ಇವನು ಬಂದ, ಇಷ್ಟೊತ್ತು ತನಕ ಬಂದಿರಲಿಲ್ಲ. ಇವಾಗ ಮಾಡ್ಬೇಕಾದ್ರೆ ಇವನು ಬಂದು ನಾನು ಮಾಡ್ತೀನಿ ಅದು ಇದು ಅಂತ ಇವನು ರೇಗಿಸ್ತಾ ಇದ್ದ. ಪ್ರೀತು ಅದನ್ನು ಹೇಳ್ತಾಯಿತ್ತು, ನೀನು ಹೊಟ್ಟೋಗು ನೀನು ಬರಬೇಡ ಅಂತ ಹೇಳ್ತಾಯಿತ್ತು. ಆದರೆ ಪ್ರೀತಿಗೆ ಎಲ್ಲ ಮಾಡೋಕ್ಕೆ ಬರುತ್ತೆ, ಗ್ಯಾಸ್ ಸ್ಟವ್ ಹಚ್ಚೋಕ್ಕೆ ಬರೋಲ್ಲ, ಬೆಂಕಿ ಕಡ್ಡಿ ಗೀರೋದಕ್ಕೆ ಬರೋಲ್ಲ. ಪ್ರೀತು ಕತೆ ಎಲ್ಲ ಅಡುಗೆ ಅಂತೂ ಸೂಪರಾಗಿ ಮಾಡುತ್ತೆ. ಭಾವನಮ್ಮ ಏನಿಲ್ಲ, ಭಾನುಗೆ ಆರಾಮಾಗಿ ಎಲ್ಲ ಮಾಡ್ಕೊಡುತ್ತೆ. ಏನೇ ಕೆಲಸ ಇದ್ರೂ ನನಗೆ ಬರೋಲ್ಲ ಅಂತ ಹೇಳೋದೇ ಇಲ್ಲ, ಮಾಡ್ಕೊಳ್ಳುತ್ತೆ. ಆದರೆ ಪ್ರೀತಿಗೆ ಈ ಪಾತ್ರೆ ತೊಳೆಯೋದಕ್ಕೆ ಬರೋಲ್ಲ, ಗ್ಯಾಸ್ ಸ್ಟವ್ ಹಚ್ಚೋದಕ್ಕೆ ಬರೋಲ್ಲ, ಮತ್ತು ಬೆಂಕಿ ಕಡ್ಡಿ ಗೀರೋದಕ್ಕೆ ಬರೋಲ್ಲ ಪ್ರೀತು ಮಾಡೋದು. ಈ ಥರ ಅಂದರೆ ನಾವು ಮೊದಲಿಂದ ಮಕ್ಳ ಕೈಲಿ ಏನು ಮಾಡಿಸಲ್ಲ. ನಾನು ಹಾಗೆ ಹೇಳಿದ್ನಲ್ಲ, ತಂದೆ ತಾಯಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವ್ರು ಇನ್ನೂ ಪುಟ್ಟ ಮಕ್ಳ ಥರನೇ. ನಮ್ಮ ಮನೇಲಿ ನಾವು 3 ಜನ ಮಕ್ಕಳುಗಳ್ನ ನಾವು ಹಾಗೆ ಸಾಕಿರೋದು, ಪುಟ್ಟ ಮಕ್ಳ ಥರ. ಕೆಲವರು ಅಂದ್ಕೊಳ್ಬೋದೇನೋ, ಆದರೆ ಪ್ರತಿಯೊಂದು ನಮ್ಮ ಮಕ್ಳಿಗೂ ಬರುತ್ತೆ, ಎಲ್ಲನೂ ಕಲ್ತಿದ್ದಾರೆ. ಆದರೆ ನಾವೇನು ಮಾಡಿಸೋದಕ್ಕೆ ಹೋಗಲ್ಲ ಅಷ್ಟೇನೆ. ಊಟ ಎಲ್ಲ ಮುಗಿಸಿದಾದ್ಮೇಲೆ ನಾವು ಬಂದಿದ್ದು ಇದು ಪನ್ನೀರ್ದು ಮೋಮೋಸ್ಗೆ. ಇದು ಸ್ಟೀಮ್ ಮಾಡಬೇಕಲ್ಲ, ಹಾಗಾಗಿ ರೈಸ್ ಕವರ್ನ ಸ್ವಲ್ಪ ಒಂದು 30 ಸೆಕೆಂಡ್ ಸಾಕು ಅಂತ ಅನಿಸುತ್ತೆ. ಒಂದು 30 ಸೆಕೆಂಡು ಕೋಲ್ಡ್ ವಾಟರಲ್ಲಿ ಇಟ್ಬಿಟ್ಟು ಅದನ್ನು ತೆಗೆದು ಅದನ್ನು ಪನ್ನೀರ್ದು ಎಲ್ಲ ಮೋಮೋಸ್ದು ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕಿ ಸ್ಟೀಮ್ ಮಾಡೋದು. ಅದು ಪ್ರೀತು ಬೇಗ ಆಗೋಗ್ಲಿ, ಟೈಮ್ ಆಗೋಯ್ತಲ್ಲ, ಇವ್ರ ಮಾತುಕತೆಯಲ್ಲೇ ಟೈಮ್ ಆಗೋಯ್ತು. ಹಾಗಾಗಿ ಇನ್ನು ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಇಡ್ಲಿ ಪಾತ್ರೆನ ಸ್ಟೀಮ್ಗೆ ಅಂತಂದ್ಬಿಟ್ಟು ಇಟ್ಟರು. ಆದರೆ ಪಾಪ ಚೆನ್ನಾಗೇ ಮಾಡ್ತಾಯಿದ್ರು. ಟೇಸ್ಟ್ ಅಂತ ಇದು ಒಳ್ಳೆ ಮೊಟ್ಟೆ ಪಲ್ಯ ಥರ ಇತ್ತು. ನಮ್ಮಮ್ಮ ಅದನ್ನು ಪನ್ನೀರ್ ಹಾಕಿ ನೋಡ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿದ್ದೀರಾ ಅಂತ ಬಂತು. ಆಮೇಲೆ ಇಲ್ಲ ಹೋಗಮ್ಮ ಅದು ಮೊಟ್ಟೆ ಅಲ್ಲ ಪನ್ನೀರು ಅಂತ ಹೇಳಿ ಕಳಿಸಿದ್ರು. ನಮ್ಮಮ್ಮ ಹೀಗೆ ಮಕ್ಳುಗಳು ಏನಾದರೂ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಹೋಗಿ ಏನಾದರೂ ಒಂದೊಂದು ಹೇಳ್ತಾ ಇರ್ತಾರೆ. ಅವರು ಅದನ್ನೇ ಹೇಳ್ತಾಯಿದ್ರು, ಇಲ್ಲ ಅಮ್ಮೋ ಅದು ನಾನು ಪನ್ನೀರ್ದು ಮಾಡ್ತಾಯಿದ್ದೀನಿ ಹೋಗಮ್ಮ ನೀನು ಅಂತ ಹೇಳ್ತಾಯಿದ್ರು. ಮಾಡಿಬಿಟ್ಟು ನಾನು ತೊಗೊಬರ್ತೀನಿ ಅಂತ. ನಾವು ಏನಾದರೂ ಅಡುಗೆ ಮನೆ ಬೇಡ ಇವತ್ತು ನೀವು ಹೋಗಿ ಕೂತ್ಕೊಂಡು ನಿಮ್ಮ ಫುಲ್ ರೆಸ್ಟ್ ಮಮ್ಮಿಗೂ ನಿನಗೆ ನಾವೇ ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರು. ಪಾಪ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ರು. ಆದರೆ ಇದು ಯಾಕೋ ಫಸ್ಟ್ ಟೈಮ್ ಒಂದು ಸ್ವಲ್ಪ ಅದು ಬೇಯಬೇಕಾದ್ರೆ ಸ್ವಲ್ಪ ತಿರ್ವಾಕ್ಬೇಕಲ್ಲ, ಆವಾಗ ಒಂದು ಸ್ವಲ್ಪ ಇದಾಯಿತು ಅನ್ನೋದಕ್ಕೆ ಪ್ರೀತಿಗೆ ಬೇಜಾರಾಗೋಯಿತು. ಇದೇನೋ ಆಗುತ್ತೆ, ಚೆನ್ನಾಗಿ ಬಂದಿಲ್ಲ ಅನ್ನೋ ಥರ ಪ್ರೀತಿಗೆ ಫೀಲ್ ಆಯಿತು. ಭಾವನಮ್ಮ ನಾನು ಮಾಡ್ತೀನಿ, ಸುಮ್ಮನೆ ಇರು, ನಾನು ಮಾಡಿಕೊಡ್ತೀನಿ, ನಿನ್ಗೆ ಯಾಕೆ, ನೀನು ಬೇಜಾರು ಮಾಡ್ಕೊಬೇಡ. ತಂಗಿ ಬೇಜಾರು ಮಾಡ್ಕೊಂಡ್ರೆ ಅಕ್ಕನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ನೀನು ಸುಮ್ಮನೆ ಇರು, ಬೇಜಾರೆಲ್ಲ ಮಾಡ್ಕೋಬೇಡ ಅಂತ ಹೇಳ್ತಾಯಿದ್ರು. ಹಂಗೇನಿಲ್ಲ ಬಾನಕ್ಕ, ಆದರೆ ನನಗೆ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾಯಿತ್ತು. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಬರದೇ ಇರೋದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ, ಬರೋದನ್ನು ಮಾಡಿರಿ ಅಂತ ಹೇಳಿಲ್ವಾ ಅಂತ ಹೇಳ್ತಾಯಿದ್ದೆ. ಇಲ್ಲ ಇರತ್ತೆ, ಎಲ್ಲ ಹೊಸದು ನಾವು ಕಲಿಬೇಕಲ್ವಾ ಅಂತ ಪ್ರೀತಿ ಹೇಳ್ತಾರೆ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಅದನ್ನೇ ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಅನ್ನ ತಿನ್ನಬೇಕಾದ್ರೆ ಅದೇ ಒಂದು ಸ್ವಲ್ಪ ಪಲ್ಯ ಥರ ಐತೆ, ಹಾಕೊಂಡು ಕೊಟ್ಬಿಡ್ರಮ್ಮ ನನಗೆ ಅದೆಲ್ಲ ಬೇಡ ಅಂತ ಅಮ್ಮ ಅಂತಾಯಿತು. ಬೇಡ ಕುತ್ಕೊಮ್ಮ ನೀನು, ನಾನು ಮಾಡ್ಕೊಂಬರ್ತೀವಿ, ಅವಾಗ ನೀನೇ ಟೇಸ್ಟ್ ಮಾಡಿಬಿಟ್ಟು ಇನ್ನೊಂದು ಸತಿ ಮಾಡ್ಕೊಂಡು ಕೊಡು ಅಂತ ಅನ್ಬೇಕು ಅಂತ ಹೇಳ್ತಾಯಿದ್ರು. ಫಸ್ಟು ಮಾಡಿದಾಗ ಅದು ಒಂದು ಪ್ಲೇಟ್ಗೆ ಪಾಪ ಚೆನ್ನಾಗೇ ಬಂತು. ಸೆಕೆಂಡ್ ಪ್ಲೇಟ್ಗೆ ಅದು ಸ್ವಲ್ಪ ಹಾಗೆ ಹೀಗೆ ಆಯಿತು. ಅಷ್ಟರಲ್ಲಿ ಮಳೆ ಬರೋದಕ್ಕೂ ಸ್ಟಾರ್ಟ್ ಆಯಿತು. ಮಳೆ ಬರ್ತಾಯಿತ್ತು ಅಂದರೆ ಬಿಸಿ ಬಿಸಿ ಕಾಫಿ ಬೇಕಲ್ವ. ಇನ್ನು ಕಾಫಿ ಕೇಳಿದ್ರೆ ಇವ್ರ ಹತ್ರ ಅಂತೂ ಭಾನುಪ್ರೀತಿ ಹತ್ರ ನಾವು ಕಾಫಿ ಟೀ ಕುಡಿಯೋ ಹಾಗೆ ಇಲ್ಲ.
ಕೇಳಿದ್ರೆ ಬೈತಾರೆ, ಕಾಫಿ ಟೀ ಜಾಸ್ತಿ ಕುಡಿಬಾರ್ದು, ಬೆಳಿಗ್ಗೆನೇ ಕಾಫಿ ಟೀ ಅಂತ ಕೂತ್ಕೊಳ್ತೀರಾ, ದಿನದಲ್ಲಿ ಎಷ್ಟು ಸಾರಿ ನೀವು ಕುಡಿಯೋದು ಅಂತ ಇರ್ತಾರೆ. ನಮ್ಮಮ್ಮ ಏನು ಮಾಡ್ತಾರೆ, ಬೆಳಗ್ಗೆ ಟೈಮು ನನ್ನ ಪ್ರೀತಿ ಹೋಗೋ ಟೈಮಲ್ಲಿ ಅಣ್ಣನಿಗೆ ಕಾಫಿ ಬೇಕಲ್ಲ ಅಂದ್ಬಿಟ್ಟು ಮಾಡ್ಕೊಂಡು ಕೊಟ್ಬಿಡ್ತೀನಿ. ನಾವು ಆಮೇಲೆ ಒಂದು 7:30-8 ಗಂಟೆಗೆ ಕಾಫಿ ಮಾಡ್ಕೊಳ್ಳೋಣ ಅನ್ಬೇಕಾದ್ರೆ ಅಮ್ಮ ಅವಾಗ ತಾನೇ ಎದ್ದು ಹೊರಗಡೆ ಬರ್ತಾರೆ. ಅಮ್ಮ ಎದ್ದೊಳೋದೇ ಸ್ವಲ್ಪ ಲೇಟು, ನಾವು ಬೇಗೆಲ್ಲ ಎದ್ದೊಳ್ಬೇಡಮ್ಮ ಅಂತೆಲ್ಲ ಇದು ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ಅಮ್ಮ ಪ್ರೀತು ಹೋದ್ಮೇಲೆ ಬಾನು ರೆಡಿಯಾಗಿ ಕೆಳಗಡೆ ಬರುತ್ತಲ್ಲ ಆವಾಗ ಅಮ್ಮ ಎದ್ದೊಳೋದು. ಅವಾಗ ವಾಕ್ ಹೋಗಿ ಬಂದಾದ್ಮೇಲೆ ಟೀ ಕುಡಿವೆ ಹೋಗು ಅಂತಂದರೆ ನಮ್ಮಮ್ಮ ಬಿಸಿನೀರು ಕುಡ್ದಾದ್ಮೇಲೆ ಟೀ ಕೇಳುತ್ತೆ. ಆಮೇಲೆ ಏನಾದರೂ ನಾವು ಬೇಜಾರು ಮಾಡ್ಕೋತೀವಿ ಅಂದ್ಬಿಟ್ಟು ಒಟ್ಬಿಡುತ್ತೆ, ಆಯಿತು ಬಿಡಮ್ಮ ಬೇಡ ಬಂದು ಕುಡಿತೀನಿ ಅಂತ ಐತೆ. ಒಂದೊಂದು ಸಾರಿ ಟಿಫನ್ ಮಾಡೋ ತನಕ ಕುಡಿಯೋಲ್ಲ, ಒಂದೊಂದು ಸಾರಿ ಇಲ್ಲ ಬೇಗನೆ ಕೊಡ್ರಿ ಅಂತಲೇ ಕೇಳಿಬಿಡುತ್ತೆ. ಆಮೇಲೆ ಸರಿ ಅಂತಂದ್ಬಿಟ್ಟು ನಾವು ಪಾಪ ಇನ್ನೇನು ಕೇಳಲ್ವಲ್ಲ ಕಾಫಿ ಟೀ ಅಲ್ವಾ ಅಂತ ಅಂದರೆ ಸ್ವಲ್ಪ ಶುಗರು BP ಇರೋರಿಗೆ ಶುಗರ್ ಇದೆಯಲ್ವ, ನಾವು ಸ್ವೀಟೆಲ್ಲ ಕೊಡೋಲ್ಲ, ಬೆಲ್ಲ ಹಾಕ್ಬಿಟ್ಟು ಏನಾದರೂ ಮಾಡ್ಕೊಂಡು ಕೊಟ್ಟರೆ ನಮ್ಮಮ್ಮಂಗೆ ಪಾಪ ಮೊದಲಿಂದನೂ ಅನ್ನ ಈ ಕಾಫಿ ಟೀ ಇದೆಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಏನೋ ಹೇಳ್ತಾರಲ್ಲ, ದೇವರು ತಿನ್ನೋಕ್ಕೆ ಕೊಟ್ಟಾಗ ಬಾಯಿ ಕಿತ್ಕೊಳ್ತಾನೆ ಅಂತ ಅನ್ಬೇಕಾದ್ರೆ, ಇಲ್ಲ ಅಂದಾಗ ಎಲ್ಲ ಚೆನ್ನಾಗಿರುತ್ತೆ, ಇದ್ದಾಗ ಈ ಥರ ಆಗುತ್ತೆ. ಪ್ರೀತು ಪಾಪ ಬಂದು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತು, ಚೆನ್ನಾಗಿ ಬಂದಿಲ್ಲ ಹೋಗು ಅಂದ್ಕೊಂಡು ಬಂದು ಕುತ್ಕೋತು. ನಾನು ಎಲ್ಲ ಬೇಜಾರೆಲ್ಲ ಮಾಡ್ಕೋಬೇಡ ಬಾ ಅಮ್ಮ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತಾಯಿದ್ದೆ. ಭಾವನಮ್ಮ ಹೇಳ್ತಾ ಇತ್ತು, ಪ್ರೀತು ಬಾ ನಾನು ಮಾಡ್ಕೊಂಡು ಕೊಡ್ತೀನಿ ಚೆನ್ನಾಗಿ ಬರುತ್ತೆ, ನೀನು ಬೇಜಾರೆಲ್ಲ ಮಾಡ್ಕೊಬೇಡ ಅಂತ ಹೇಳ್ತಾಯಿದ್ದೆ. ನಮ್ಮ ಅದಕ್ಕೆ ಪಾಪ ಮಲ್ಕೊಳಕ್ಕೆ ಹೋಗೋಕ್ಕೂ ಆಗೋಲ್ಲ, ಕುತ್ಕೊಳ್ಳೋದಕ್ಕೂ ಆಗೋಲ್ಲ, ಸುಮ್ಮನೆ ಕೂತಿದ್ರು. ನಮ್ಮಮ್ಮ ಅಂತೂ ತಲೆಗೆ ಬಟ್ಟೆ ಕಟ್ಕೊಂಡು ಸ್ವೆಟ್ರೆಲ್ಲ ಹಾಕ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟಿದ್ರು. ನಾನು ಇದ್ಯಾಕೆ ನಮ್ಮಮ್ಮ ಹಿಂಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು, ಯಾಕಮ್ಮ ಹಿಂಗೆ ಕೂತಿದ್ಯಾ ಅಂತಂದರೆ, ನಂಗೆ ಚಳಿ ಐತೈತೆ ಅಂದರು. ಸ್ವಲ್ಪ ಮಳೆ ಬರ್ತಾಯಿತ್ತು, ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತಲ್ಲ, ಹಾಗಾಗಿ ನನ್ನ ಮಳೆ ಬರ್ತೈತೆ ಚಳಿ ಐತೈತೆ ಅಂತ ಅಮ್ಮ ಅಂತಂದರು. ಖಾರವಾಗಂತೂ ಮೊಮೋಸ್ ರೆಡಿಯಾಗಿತ್ತು, ಆದರೆ ನಾನು ಸುಮ್ಮನೆ ಪ್ರೀತುನ ರೇಗಿಸ್ತಾ ಇದ್ದೆ. ಬಾನು ಸ್ಟೀಮ್ ಇಟ್ಟಿತ್ತಲ್ಲ, ಬಾನು ಮಾಡ್ತಾಯಿತ್ತು, ಹಾಗಾಗಿ ಪ್ರೀತು ಬಂದು ಕೂತಿತ್ತು. ನಾನು ಅದಕ್ಕೇ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಬಂದು ಕೂತಿದ್ಯಾ ಅಂತಂದರೆ, ನಾನೇನಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಅಂತ ಪ್ರೀತು ಅಂತ ಆಯಿತು. ಹೀಗೆ ಮಕ್ಕಳ ಮನೇಲಿದ್ದರೆ ಸುಮ್ಮನೆ ಹೀಗೆ ರೇಗಿಸೋದು. ನಮಗೂ ವಾರದಲ್ಲಿ 1 ಸಾರಿ 2 ಸಾರಿ, ಅದು ಒಂದೊಂದು ಸತಿ ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಇರುತ್ತಲ್ಲ, ಯಾವಾಗೂ ಒಂದೇ ಥರ ನಾವು ಇರೋದಕ್ಕಾಗಲ್ಲ ಅಲ್ವಾ. ನಮ್ಮ ಕೈಯಲ್ಲಿರೋ 5 ಬೆರಳೆ ಒಂದೇ ಸಮ ಇರೋಲ್ಲ ಅಂತಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾವು ಜಾಸ್ತಿ ಏನೂ ಮಾತಾಡೋದಕ್ಕೆ ಹೋಗಲ್ಲ, ಮಕ್ಕಳು ಖುಷಿಯಾಗಿ ಮಾತಾಡ್ಕೊಂಡಿದ್ರೆ ನಾವು ಇರ್ತೀವಿ. ಇಲ್ಲ ಅಂತಲೇ ಪ್ರೀತು ಓದ್ಕೋಬೇಕು, ಇಲ್ಲಾಂದರೆ ಮಲ್ಕೋಬೇಕು ಅಂದ್ಬಿಟ್ಟು ಹೊಟ್ಬಿಡೋದು. ಭಾನುಗೆ ಒಂದೊಂದು ಸಾರಿ ಶನಿವಾರದೊತ್ತು ರಜೆ ಇರುತ್ತೆ, ಒಂದೊಂದು ಸಾರಿ ಇರಲ್ಲ. ಕೋರ್ಟ್ ಇದ್ದಾಗೆಲ್ಲ ಭಾನುಗೆ. ಇವನು ರಿಷಿನೂ ಅಷ್ಟೇ, ಅವನಂತೂ ಮಾಡೋ ತನಕ ಎಲ್ಲ ಕೆಲಸ ಮಾಡೋ ತನಕ ಇರ್ತಾನೆ, ಮಧ್ಯದಲ್ಲಿ ಜಂಪ್ ಮಾಡಿಬಿಡ್ತಾನೆ. ನಾನು ಎಲ್ಲಿದೆಯೋ ಅಂತ ಕೂತ್ಕೊಂಡ್ರೆ ಮೇಲ್ಗಡೆ ರೂಮಲ್ಲಿ ಹೋಗಿ ಸೇರಿಕೊಂಡಿದ್ದ, ಬಾರೋ ಕೆಳಗಡೆ ಅಂತ ಕೂಗ್ತಾಯಿದ್ರೆ ಆಮೇಲೆ ಬರ್ತೀನಿ ಅಂತ ಹೇಳ್ತಾಯಿದ್ದ. ಹಂಗೂ ಹಿಂಗೂ ಬಾನು ಎಲ್ಲ ಮೊಮೋಸ್ ರೆಡಿ ಮಾಡ್ತಾಯಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನು ಯಾಕೆ ಬಂದೆ ತರಲೆ ಸುಬ್ಬಿ ನೀನು. ಇವನೊಬ್ಬ ಪೆಂಗ, ಅದೇ ಇವನೊಬ್ಬ ಪೆಂಗ ಓಡೋಗ್ತಾ ಇರೋ. ಬೇಜಾರೆಲ್ಲ ಮಾಡ್ಕೊಂಡು ಹೋಗ್ಬೇಡ ಬಾ, ಚೆನ್ನಾಗೈತೆ ರೆಸಿಪಿ. ಏನಿಲ್ಲ ಪರವಾಗಿಲ್ಲ ಬಾ, ಬೇಜಾರೆಲ್ಲ ಏನು ಮಾಡ್ಕೋಬೇಡ, ನಾವೇನು ಅಂದ್ಕೊಳ್ಳಲ್ಲ. ಮನೆಯೆಲ್ಲ ಬಿಟ್ಟೋಗ್ಬೇಡ ಬಾಮ್ಮ ಇರೋಳು ಒಬ್ಬಳೇ ಚಿಕ್ಕ ಮಗಳು, ಇರೋದು ಒಂದೇ ಚಿಕ್ಕ ಮಗು, ಬಾಮ್ಮ ಹೋಗ್ಬೇಡ. ನಾನು ಸುಮ್ಮನೆ ಪ್ರೀತು ರೇಗಿಸ್ತಾ ಇದ್ದಿದ್ದು. ಮೊಮೋಸ್ ಅಂತೂ ಸೂಪರಾಗಿತ್ತು, ಪನ್ನೀರ್ದು ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಅಡುಗೆ ಮನೆಯೆಲ್ಲ ಸ್ವಲ್ಪ ಗಲೀಜು ಮಾಡಿದ್ದಕ್ಕೆ ಇವರಿಬ್ಬರು ಸೇರ್ಕೊಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಏನು ಮಾಡ್ತಾಯಿದ್ದಾರೆ ಇವ್ರು ಗ್ಯಾಸ್ ಸ್ಟವ್ ಹತ್ರ ಅಂತ ಹೋಗಿ ನೋಡಿದ್ರೆ ಅದೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನಂತೂ ಮರಿಲೇಬೇಡಿ. ಇದು ಫಸ್ಟ್ ಟೈಮ್ ನಮ್ಮ ಮಕ್ಕಳು 3 ಜನನೂ ಸೇರಿ ಪನ್ನೀರ್ ಮೊಮೋಸ್ ಮಾಡಿದ್ದಿದ್ದು. ಸೂಪರಾಗೇ ಇತ್ತು, ಟೇಸ್ಟ್ ಅಂತೂ